ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ, ಬ್ರೈಡಲ್ ಕ್ರೋಶೆ ಕಚ್ಚೋ ಡಿಸೈನು. ಸೊ ಇದನ್ನು ಸಿಮಿಲರ್ ಟೈಪ್ ನಾನು ಸ್ಯಾಂಪಲ್ ಪೀಸಿಗೆ ತೋರಿಸಿದ್ದೆ, ಇವಾಗ ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಪ್ಯೂರ್ ಕಂಚಿ ಸ್ಯಾರಿ ನೋಡಿ, ಟೀಲ್ ಬ್ಲೂ ಕಲರು ಅಂದರೆ ರಾಮ ಗ್ರೀನ್ ಕಲರು, ಸೊ ಪ್ಯಾರಟ್ ಗ್ರೀನ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ತೊಗೋಬೋದು. 10 ತೊಗೋತಾ ಇದ್ದೀನಿ ನಾನಿಲ್ಲಿ. ಆ್ಯಸ್ ಯೂಶ್ವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ, ಎರಡು ಸತಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇಲ್ಲಿ 5 ಚೈನ್ ಮಾಡ್ಕೊಳ್ಳೋಣ. 3, 4, 5 ಚೈನ್ ಮಾಡಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಮತ್ತು ಅಲ್ಲಿಂದ 3 ಚೈನ್, ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. 5 ಚೈನ್ ಆದಮೇಲೆ 3 ಚೈನ್ ಮಾಡಿ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಲಾಕ್ ಮಾಡೋಣ. ಮತ್ತು 3 ಚೈನ್, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಫ್ರೆಂಡ್ಸ್, ಬೇಕಂದರೆ ನಿಮ್ಗೆ ಗ್ಯಾಪ್ ಬೇಕು, ಆರ್ಚ್ ದೊಡ್ಡದಾಗಿ ಬರುತ್ತೆ. ಇದು ಟ್ರಿಪಲ್ ಆರ್ಚ್ ಡಿಸೈನ್, ಬ್ರೈಡಲ್ ಡಿಸೈನು. ಸೊ ದೊಡ್ಡದು ಬೇಕಂದರೆ ನಾನು ಎಲ್ಲಿ 3 ಚೈನ್ ಹಾಕಿದೆ ಅಲ್ಲಿ 4 ಕೂಡ ನೀವು ಯೂಸ್ ಮಾಡ್ಕೋಬೋದು. 5, 3 ಹಾಕಿದ್ದೀನಿ ಅಲ್ವಾ, ಇಂಚೂರು ಗ್ಯಾಪ್ ಬೇಕಂದರೆ 4 ಹಾಕ್ಕೋಬೋದು. ಸ್ವಲ್ಪ ದಾರ ಮೇಲೆ ಮಾಡಿ ಬಿಗ್ ಸೈಜ್ ಬೀಡ್ ತೊಗೊಳ್ಳೋಣ. ಸೊ ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್, ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಫ್ರೆಂಡ್ಸ್, ಇದು ಬರೀ 2 ಸ್ಟೆಪ್ ಡಿಸೈನು, ಅಂದರೆ 2 ಲೇಯರ್ ಆರ್ಚ್ ಕೂಡ ನಾನು ಬ್ಯಾಕ್ ಫ್ರಂಟ್ ಟರ್ನ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಅದರಿಂದ ಬರೀ ನನಗೆ 2 ಸ್ಟೆಪ್ ಆಗುತ್ತೆ. ಇವಾಗ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡಿದ್ದೀನಿ. ಅಲ್ಲಿಂದ 3 ಚೈನ್ ಮಾಡೋಣ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಸೊ 5 ಚೈನ್, 3 ಚೈನ್, ಒಂದು ಬೀಡು ಮತ್ತು 3 ಚೈನ್. ಸೊ ಇಷ್ಟ ಆಯಿತು. ಮತ್ತು ಸ್ವಲ್ಪ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇವಾಗ 3 ಚೈನ್ ಏನಿದೆ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಲಾಕ್ ಆದಮೇಲೆ ಸೂಜಿ ಮೇಲೆ ಇವಾಗ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಈ ಬೀಡಿಂದ ಏನು ದಾರ ಇದೆ ಸೊ ಆ ದಾರದೊಳಗಡೆ ನೀಡಲ್ ಹಾಕೋಣ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಸೊ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಆ ದಾರದಲ್ಲಿ ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಡಬಲ್ ಕ್ರೋಶೆ ಈ ರೀತಿ ಮಾಡ್ಕೊಂಡು ಹೋಗೋಣ. ಸೊ ನಾವು ಬೀಡ್ ಏನಿದೆ, ಬೀಡಿಂದ ಇರೋ ದಾರ ಪೂರ್ತಿ ನಾವು ಈ ಥರ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ಬ್ಯಾಕ್ ಸೈಡಿಂದ ಹಾಕ್ತಾ ಇರೋದು ಫ್ರೆಂಡ್ಸ್. ನಾವು ಈ ಥರ ಮಾಡೋದ್ರಿಂದ ನಮಗೆ ಒಂದು ಸ್ಟೆಪ್ಪೇ ಸ್ಕಿಪ್ ಮಾಡಿಬಿಡ್ಬೋದು. ಸೊ ನಾನಿಲ್ಲಿ ಬೀಡಿಂದ ಇರೋ ಥ್ರೆಡ್ಡಿಗೆ ಒಂದೇ ಸೈಜು ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಈ ರೀತಿ ಕಂಬಗಳನ್ನ ಮಾಡಿಕೊಂಡು ಪೂರ್ತಿ 16 ಕಂಬ ಹಾಕ್ತೀನಿ ಫ್ರೆಂಡ್ಸ್. ಇದು 16 ಡಬಲ್ ಕ್ರೋಶೆ ನಾನು ಮಾಡಿದ್ದೀನಿ ನೋಡಿ. 16 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಒಳಗಡೆ ಫಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ನಾನು. ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಆದಮೇಲೆ ಅಲ್ಲಿಂದ 2 ಚೈನ್ ಹಾಕೋಣ. 2 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊತೀನಿ. ಮತ್ತು ಫ್ರಂಟ್ ಸೈಡಿಗೆ
ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಈ ಥರ 16 ಕಂಬ ಆಯ್ತಲ್ವ, ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಂಡಿದ್ದೀನಿ, 2 ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಮಾಡಿದ್ದೀನಿ. ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೊಳ್ಳೋಣ ಫ್ರೆಂಡ್ಸ್. ಸುತ್ತಕೊಂಡು ಇಲ್ಲಿ ಕಂಬದ ಮೇಲೆಲ್ಲ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಫಸ್ಟ್ ಹೋಲ್ ಗ್ಯಾಪ್ಗೆ, ಸೊ ಇಲ್ಲಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು ಇವಾಗ 2 ದಾರ 1 ಮಾಡ್ಕೋತೀನಿ, 2 ದಾರ 1 ಮಾಡ್ಕೋತೀನಿ, ಒಂದು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಕಂಬದ ಕೆಳಗಡೆ ಹೋಗಿ ದಾರನ ತಂದು ಅದೇ ರೀತಿ ದಾರನ ಹಾಗೆ ಇಟ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು, ಕಂಬದ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ನೀಡಲ್ಲಿ ಹಾಗೆ ಇಡಬೇಕು. ಮತ್ತು ಅದೇ ರೀತಿ 5 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಥರ ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೊಳ್ಳೋದು. ಇವಾಗ 5 ಟೈಮ್ಸ್ ಮಾಡಿದೆ ಅಲ್ವಾ, 5 ಟೈಮ್ಸು ಸೇರಿಸಿ ಎಲ್ಲ ಸೇರಿಸಿ ದಾರನ ತೊಗೊಂಡು ಬಂದು ನೋಡಿ ಈ ರೀತಿ ದಾರ ತೊಗೊಬಂದು ಲಾಕ್ ಮಾಡ್ಕೋಬೇಕು. ನಮಗೆ ಪಫ್ ಡಿಸೈನ್ ರೆಡಿ ಆಗುತ್ತೆ. ಸೊ ಪಫ್ ಡಿಸೈನ್ ಇದು. ಪಫ್ ಮಾಡಿಕೊಂಡು ನೋಡಿ ಇವಾಗ ಇಲ್ಲಿ ಎಕ್ಸ್ಟ್ರಾ ಒಂದು ಚೈನ್ ಹಾಕ್ತೀನಿ ಫ್ರೆಂಡ್ಸ್, 1 ಚೈನ್ ಎಕ್ಸ್ಟ್ರಾ ಮಾಡ್ತೀನಿ ಇಲ್ಲಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಫ್ ಆದ ತಕ್ಷಣ 1 ಚೈನ್ ಎಕ್ಸ್ಟ್ರಾ ಮಾಡೋಣ. ಮತ್ತು 2 ಹೋಲ್ ಗ್ಯಾಪ್ನ ಬಿಟ್ಟು 3rd ಹೋಲ್ ಗ್ಯಾಪ್ಗೆ, 2 ಹೋಲ್ ಗ್ಯಾಪ್ನ ಬಿಟ್ಟು 3rd ಹೋಲ್ ಗ್ಯಾಪ್ಗೆ ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ ಮತ್ತು 2 ಚೈನ್ಸ್, 1 ಡಬಲ್ ಕ್ರೋಶೆ ಆಗಿ 2 ಚೈನು. ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈ ಕಂಬದ ಕೆಳಗಡೆ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಸೊ ಈ ರೀತಿ 5 ಟೈಮ್ಸ್ನ ಮಾಡ್ತೀನಿ. 5 ಟೈಮ್ಸ್ ಮಾಡಿಕೊಂಡು 5 ಟೈಮ್ಸ್ ಮಾಡಿಕೊಂಡು ಎಲ್ಲ ದಾರ ಸೇರಿ ಒಂದು ಸತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆಯ್ತಲ್ಲ, ಪಫ್ ಲಾಕ್ ಆಯಿತು. ಲಾಕ್ ಆದಮೇಲೆ 1 ಚೈನ್ ಎಕ್ಸ್ಟ್ರಾ ಮಾಡೋಣ. 1 ಚೈನ್ ಎಕ್ಸ್ಟ್ರಾ ಮಾಡಿ ಮತ್ತೆ ಇನ್ನೂ 1 ಕಂಬ, 2 ಗ್ಯಾಪ್ ಬಿಟ್ಟು 3rd ಗ್ಯಾಪಿಗೆ ಇನ್ನೂ 1 ಡಬಲ್ ಕ್ರೋಶೆ ಮಾಡಿ ನೋಡಿ. ಇವಾಗ ಸ್ವಲ್ಪ ಸ್ಪೀಡಾಗಿ ಹಾಕ್ತೀನಿ, ಫಸ್ಟ್ 2 ಸರಿ ತೋರಿಸ್ದೆ ಅಲ್ವಾ. ಈ ರೀತಿ 2 ಚೈನ್ ಮಾಡೋಣ, ಈ ರೀತಿ 5 ಟೈಮ್ಸ್ ಮಾಡಿ ಲಾಕ್ ಮಾಡಿ ಪಫ್ ಮಾಡೋಣ. ನೋಡಿ ಈ ಥರ ಪಫ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 1 ಚೈನ್ ಮಾಡೋದು, 1 ಪಫ್ ಮಾಡೋದು, 1 ಚೈನ್ ಮಾಡೋದು, 1 ಪಫ್ ಮಾಡೋದು. ಇದೇ ರೀತಿ ಪೂರ್ತಿ ಆರ್ಚ್ನ ಹಾಕ್ಕೊಂಡು ಹೋಗೋಣ. ಇಲ್ಲಿ 6 ಪಫ್ ಬರುತ್ತೆ ಫ್ರೆಂಡ್ಸ್, 6 ಪಫ್ ಬರುತ್ತೆ. ಒಂದು ಹೋಲ್ ಗ್ಯಾಪ್ಗೆ ಪಫ್ ಹಾಕಿ 2 ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಮತ್ತೆ ಪಫ್ ಮಾಡೋದು. ಆ ಥರ ನೋಡಿ. ಲಾಸ್ಟಲ್ಲಿ ಮಾತ್ರ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು, ಅಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಅಲ್ಲೇ ಇರುತ್ತೆ ಗ್ಯಾಪ್ ಅಲ್ವಾ, ಅಲ್ಲೇ ಒಂದು ಡಬಲ್ ಕ್ರೋಶೆನ ಮಾಡ್ಕೋತೀನಿ ನಾನು. ಒಂದು ಡಬಲ್ ಕ್ರೋಶೆ ಮಾಡಿ ಇನ್ನೂ 1 ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮೇಲೆ ಕೂಡ ಮಾಡ್ಬೋದು ಫ್ರೆಂಡ್ಸ್. ಸಾರಿಗೆ ಹಾಕಿದ್ದೀವಲ್ಲ, ಮಾಡಿಬಿಟ್ಟು 2 ಚೈನ್ ಎಕ್ಸ್ಟ್ರಾ 2 ಚೈನ್ನ ಹಾಕ್ತೀನಿ. ಎಕ್ಸ್ಟ್ರಾ 2 ಚೈನ್ ಹಾಕಲೇಬೇಕು, ಯಾಕಂದರೆ ಸ್ಟಾರ್ಟಿಂಗ್ ನಾವು 2 ಸತಿ 3 ಚೈನ್ ಹಾಕಿರ್ತೀವಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗೆ ಸ್ಪೇಸ್ ಬೇಕಾಗತ್ತೆ. ಎಕ್ಸ್ಟ್ರಾ 2 ಚೈನ್ ಹಾಕೋದನ್ನ ಮರಿಬೇಡಿ. ಇಲ್ಲಿ ಕೂಡ ನೋಡಿ 2 ಚೈನ್ ಅಷ್ಟು ಗ್ಯಾಪ್ ಇರುತ್ತೆ, ಅಲ್ಲಿ ಕೂಡ 2 ಚೈನ್ ಅಷ್ಟು ಗ್ಯಾಪ್ ನಮಗೆ ಬರಬೇಕು. ಅದಕ್ಕೋಸ್ಕರ ಆ ರೀತಿ ಮಾಡಿರೋದು. ಈ ರೀತಿ ಪಫ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್, ನೀಟಾಗಿರುತ್ತೆ. ಇವಾಗಾದರೆ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಹಾಕ್ದಾಗಂತೂ ಇನ್ನೂ ನೀಟಾಗಿ ಕಾಣಿಸುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಅಲ್ಲಿಂದ ಲಾಕ್ ಆದಮೇಲೆ ಇನ್ನೂ 1 ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ಮಾಡಿಕೊಂಡು 5 ಚೈನ್ ಮಾಡ್ಕೊಳ್ಳೋಣ ಇಲ್ಲಿಂದ. ಸೊ 5 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೂ 1 ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಆರ್ಚ್ ಆಯಿತು, ಕಂಪ್ಲೀಟ್ ಆಯಿತು ಅಲ್ವಾ.
ಸೊ ಸ್ಟಾರ್ಟಿಂಗ್ 5 ಚೈನ್ ಮಾಡಿದ್ವಿ, ಈ ಥರ ಆರ್ಚ್ ಆದಮೇಲೆ, ಇವಾಗ ಆರ್ಚ್ ಕಂಪ್ಲೀಟ್ ಆದಮೇಲೆ ಕೂಡ ನಾವು 5 ಚೈನ್ ಕೂಡ ಮಾಡಿದ್ವಿ. ಅಲ್ಲಿಂದ ಮತ್ತೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು. 3 ಚೈನ್ 2 ಟೈಮ್ಸ್ ಹಾಕ್ಕೊಳ್ಳೋದು. ಗ್ಯಾಪ್ ಬೇಕಂದರೆ ಫ್ರೆಂಡ್ಸ್ 4 ಚೈನ್ ಕೂಡ ಹಾಕ್ಕೋಬೋದು, 4 ಚೈನು. ಅದು ಇನ್ನು ಸ್ವಲ್ಪ ಬ್ರಾಡಾಗಿ ಬರುತ್ತೆ, ನಿಮ್ಗೆ ಬ್ರಾಡಾಗಿ ಕಾಣುತ್ತೆ. 4 ಕೂಡ ಹಾಕೋಬೋದು. ನಾನಿಲ್ಲಿ 3 ಹಾಕಿದ್ದೀನಿ. 5 ಚೈನ್ ಆದಮೇಲೆ 2 ಟೈಮ್ಸ್ 3 ಚೈನ್ ಮಾಡೋಣ. 2 ಟೈಮ್ಸ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ, ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ. ಇದೇ ಬೀಡ್ ಅಂತ ಇಲ್ಲ ಫ್ರೆಂಡ್ಸ್, ಡ್ರಮ್ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಯಾವ ರೌಂಡ್ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು. ಇದೇ ಬೀಡ್ ಅಂತ ಏನಿಲ್ಲ. ಸೊ ಈ ಥರ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಕೂಡ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ತೀನಿ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸೊ ಇವಾಗ ಟರ್ನ್ ಮಾಡಿಕೊಂಡು 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ, 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ, ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಬೀಡ್ ಕೆಳಗಡೆ ಏನಿದೆ ದಾರ, ಅಲ್ಲಿ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ಕೊಂಡು 2 ದಾರ 1 ಮಾಡ್ಕೊಂಡು ಈ ರೀತಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡು ಹೋಗೋಣ. ಬೇಡಿಂದ ಏನು ದಾರ ಇದೆ ನಮಗೆ 16 ಡಬಲ್ ಕ್ರೋಶೆನ ಫಿಲ್ ಮಾಡಿಕೊಂಡು ಈ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಅಲ್ಲಿಂದ 2 ಚೈನ್, ಅಲ್ಲಿಂದ 2 ಚೈನ್ ಮಾಡೋಣ. ನೆಕ್ಸ್ಟ್ 3 ಚೈನಲ್ಲಿ ಲಾಕ್, ಒನ್ ಟೈಮ್ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಸಾರಿ ಟರ್ನ್ ಮಾಡ್ಕೊಳ್ಳೋಣ. ಸೊ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಳ್ಬೇಕು. ದಾರ ಸುತ್ತಕೊಂಡು ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಒಂದು ಕಂಬ ಆಯಿತು. ಮತ್ತು 2 ಚೈನ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಕಂಬದ ಕೆಳಗಡೆ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಕಂಬದ ಕೆಳಗಡೆ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಈ ರೀತಿ 4 ಟೈಮ್ 5 ಟೈಮ್ ನಾನು ಮಾಡ್ಕೋತೀನಿ. 4 ಟೈಮ್ ಆದರೂ ನಡೆಯುತ್ತೆ ಫ್ರೆಂಡ್ಸ್, ಈವನ್ 4 ಟೈಮ್ ಆದರೂ ನಡೆಯುತ್ತೆ. ನಿಮ್ಗೆ ಇನ್ ಕೇಸ್ ಬೇಗ ಬೇಕು, ಅರ್ಜೆಂಟಾಗಿ ಹಾಕಬೇಕು ಅಂದರೆ 4 ಟೈಮ್ ಕೂಡ ನೀವು ಯೂಸ್ ಮಾಡಿ, ಏನಂತ ಡಿಫ್ರೆನ್ಸ್ ಗೊತ್ತಾಗಲ್ಲ. 5 ಟೈಮ್ಸ್ ಮಾಡಿದ್ರೆ ಸ್ವಲ್ಪ ಪಫು ತಿಕ್ನೆಸ್ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ 1 ಚೈನ್ ಮಾಡೋಣ, ಮತ್ತು 2 ಹೋಲ್ಸ್ನ ಸ್ಕಿಪ್ ಮಾಡಿಬಿಟ್ಟು ಇನ್ನೊಂದು ಹೋಲ್ಗೆ 2 ಹೋಲ್ಸ್ನ ಸ್ಕಿಪ್ ಮಾಡಿ ಇನ್ನೊಂದು ಹೋಲ್ಗೆ ನಾವು ಕಂಬ ಮಾಡಿ 2 ಚೈನ್ 5 ಟೈಮ್ಸ್ ಅದೇ ರೀತಿ ಮಾಡಿ ಪಫ್ ಮಾಡ್ಕೊಳ್ಳೋಣ. ನೋಡಿ ಈ ಥರ 6 ಪಫ್ ಆಯ್ತಲ್ವಾ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಲಾಸ್ಟಲ್ಲಿರೋ ಸಿಂಗಲ್ ಕ್ರೋಶೆ ಅಥವಾ ಹೋಲ್ ಗ್ಯಾಪ್ಗೆ ಒಂದು ಕಂಬ ಮಾಡಿ, ಇನ್ನೂ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ವ ಸಾರಿಗೆ, ಇಲ್ಲಿ ಬೇಕಂದರೆ ಹಾಕ್ಬೋದು ಫ್ರೆಂಡ್ಸ್, ಇಲ್ಲ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಆ ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡೋಣ. ಡಬಲ್ ಕ್ರೋಶೆ ಮಾಡಿ ಸೊ ಇಲ್ಲಿ 2 ಚೈನ್ ಹಾಕೋದನ್ನ ಮಾತ್ರ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್, ಅದು ಬೇಕಾಗುತ್ತೆ ನಮಗೆ. 2 ಚೈನ್ ಹಾಕಿನೇ ನಾವು ಲಾಕ್ ಮಾಡ್ಕೋಬೇಕು, ಯಾಕಂದರೆ ಲಾಸ್ಟ್ ಸ್ಟೆಪ್ದು ಲಾಕ್ ಅಲ್ಲಿಗೆ ಬರಬೇಕಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ಲಾಕ್ ಮಾಡಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಮಾಡೋದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಆರ್ಚ್ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ನಾವು ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಈ ಥರ ಟರ್ನ್ ಮಾಡ್ಕೊಂಡು ಮಾಡಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ ಲಾಸ್ಟಲ್ಲಿ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡ್ಬೋದು. ಟೈಮ್ ಸೇವ್ ಆಗುತ್ತೆ ನಮ್ಗೆ ಈ ಥರ ಮಾಡೋದ್ರಿಂದ. ಬಟ್ ಕಲರ್ ಸೇಮ್ ಕಲರಲ್ಲೇ 2 ಸ್ಟೆಪ್ ಬಂದುಬಿಡುತ್ತೆ ನಿಮಗೆ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಮಾಡಿ ಮತ್ತೆ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿ ನಾವು ನೆಕ್ಸ್ಟ್ ಸ್ಟೆಪ್ ಹಾಕೋಣ. ಫ್ರೆಂಡ್ಸ್ ಸ್ವಲ್ಪ ಹಾಕಿದ್ದೀನಿ ಇಲ್ಲಿ. ಸೊ ಇಲ್ಲಿ ಸ್ವಲ್ಪ ಪವರ್ ಪ್ರಾಬ್ಲಮ್ ಅಂದ್ಬಿಟ್ಟು, ಅಂದರೆ ಪವರ್ ಇದ್ದಾಗ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕಿದ್ದೀನಿ ಡಿಸೈನು. ಆ್ಯಕ್ಚುಲಿ ಸ್ಯಾರಿ ಅರ್ಜೆಂಟ್ ಇತ್ತು ಈ ಡಿಸೈನು. ಸೊ ಆಗಿದ್ದರಲ್ಲೂ ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ನಾನು 5 ಚೈನ್ಗೆ. ಸೇಮ್ 5 ಚೈನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದೇ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿದ್ದೀನಿ ಅಷ್ಟೇ ಸ್ಟಾರ್ಟಿಂಗು. ಸೊ ಅಲ್ಲಿಂದ 5 ಚೈನ್ ಇರೋ ಕಡೆ 5 ಚೈನೇ ಹಾಕಬೇಕು. ಸ್ಟಾರ್ಟಿಂಗ್ ಯಾವಾಗಲೂ ನಾವು 5 ಚೈನ್ ಹಾಕ್ತೀರಿ ಅಲ್ವಾ. ಸೊ ಅಲ್ಲಿಗೆ 5 ಚೈನ್ ಇರೋ ಕಡೆ 5 ಚೈನೇ ಈ ಥರ ಹಾಕಿ ನೆಕ್ಸ್ಟ್ ಕಲರಲ್ಲಿ ಕೂಡ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡು ಒಂದೇ ಒಂದು ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಆಗಲಿ ಫ್ರೆಂಡ್ಸ್, ಇನ್ನೊಂದು ಬೇಡ.
ಸೊ ಅಲ್ಲಿಂದ ಡೈರೆಕ್ಟಾಗಿ ನಾನು ಇವಾಗ ನೀಡಲ್ ಮೇಲೆ ದಾರ ಸುತ್ಕೋತೀನಿ. ನೋಡಿ, ಪಫ್ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ಲ, ಪಫ್ ಕೆಳಗಡೆ, ಫಸ್ಟ್ ಪಫ್ ಕೆಳಗಡೆ ಆ ಹೋಲ್ ಗ್ಯಾಪ್ಗೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ಕೊಂಡಿರ್ತೀನಲ್ವ ಫ್ರೆಂಡ್ಸ್, ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಡಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. ಇವಾಗ ಒಂದು ಡಬಲ್ ಕ್ರೋಶೆ ಹಾಕಿ 2 ಚೈನ್ ಮಾಡಿ, ಸೊ 2 ಚೈನ್ ಮಾಡಿ, ಒಂದು ಡಬಲ್ ಕ್ರೋಶೆ ಆಗಿ 2 ಚೈನ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಕಂಬನ ಮಾಡ್ತಾಯಿದ್ದೀನಿ. ಫಸ್ಟ್ ಏನು ಕಂಬ ಮಾಡಿದ್ವಿ ಅದಾದಮೇಲೆ 2 ಚೈನ್ ಮಾಡಿ ಅದೇ ಕಂಬಕ್ಕೆ ನಾನು ಇಲ್ಲಿ 4 ಕಂಬಗಳನ್ನ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಕಂಬದ ಕೆಳಗಡೆ ಇರೋ ಹೋಲ್ ಗ್ಯಾಪ್ಗೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಬೇಕು, 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಡಬಲ್ ಕ್ರೋಶೆ 4 ಸತಿ ಮಾಡಿದ್ದೀನಿ. ನಮಗೆ ಮಿನಿ ಆರ್ಚ್ ಒಂದು ಬರುತ್ತೆ, ಸ್ಲ್ಯಾಂಟ್ ಆರ್ಚ್ ಥರ. ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 2 ಪಫ್ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವ, 1 ಚೈನ್ ಹಾಕಿ ಗ್ಯಾಪ್ ಇತ್ತಲ್ವ, ಸೊ ಅಲ್ಲಿ ಒಂದು ಕಂಬ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶೆ. ಒಂದು ಕಂಬ ಮಾಡಿ ಮತ್ತೆ 2 ಚೈನ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕಂಬದ ಕೆಳಗಡೆ ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಇಲ್ಲಿ 4 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಸತಿ ಕಂಬಗಳನ್ನ ಮಾಡ್ಕೊಳ್ಳೋಣ. ಸೊ ಒಂದು ಕಂಬದ ಕೆಳಗಡೆ 4 ಟೈಮ್ಸ್ ಡಬಲ್ ಕ್ರೋಶೆ ಈ ರೀತಿ ಮಾಡಿಕೊಂಡು ಮಿನಿ ಆರ್ಚ್ ಆಯಿತು. ಮಿನಿ ಆರ್ಚ್ ಟೈಪ್ ಆಗುತ್ತೆ ಅಲ್ವಾ. ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡೋಣ. ಚಿಕ್ಕ ಬೀಡ್ ಇನ್ಸರ್ಟ್ ಮಾಡಿ ನೀವು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಪಫ್ ಮಧ್ಯ ಗ್ಯಾಪ್ ಇರೋ ಕಡೆ ಒಂದು ಕಂಬ ಮಾಡಿ ಮತ್ತೆ 2 ಚೈನ್ ಮಾಡೋಣ. ಸೊ ಕಂಬದ ಕೆಳಗಡೆ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್, ತುಂಬ ಈಸಿ. ಲಾಸ್ಟ್ ಸ್ಟೆಪ್ ಅಂತೂ ಬೇಗ ಆಗೋಗುತ್ತೆ, ನಿಮಗೆ ಹಾಕಿದ್ದು ಗೊತ್ತಾಗಲ್ಲ. ಸೊ ಮಿನಿ ಆರ್ಚ್ಗಳು ಮಾಡ್ಕೊಂಡು ಹೋಗೋದಷ್ಟೇ. ಒಂದು ಬೀಡು, ಒಂದು ಆರ್ಚ್, ಒಂದು ಬೀಡು, 4 ಕಂಬದ್ದು ಆರ್ಚ್, ಈ ರೀತಿ. ಸೊ ಮತ್ತೆ ಒಂದು ಬೀಡು, ಒಂದು ಆರ್ಚ್ ಆ ಥರ ಪೂರ್ತಿ ಮಾಡ್ಕೊಂಡು ಹೋಗೋಣ. ನಮಗೆ ಇಲ್ಲಿ 6 ಪಫ್ ಇಡ್ಸಿದೆ ಅಲ್ವಾ, ಲಾಸ್ಟ್ ಸ್ಟೆಪ್ಪಲ್ಲಿ 7 ಮಿನಿ ಆರ್ಚ್ ಇಡಿಸುತ್ತೆ ಬರುತ್ತೆ ಫ್ರೆಂಡ್ಸ್. ಬೇಕಂದರೆ ನೀವು ಸ್ಟಾರ್ಟಿಂಗ್ 16 ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಅದನ್ನು 1-2 ಕಡಿಮೆ ಮಾಡಿಕೊಂಡ್ರೆ, ಅಂದರೆ 14 ಮಾಡಿಕೊಂಡ್ರೆ ನಿಮಗೆ ಪಫ್ ಕಡಿಮೆ ಆಗುತ್ತೆ. 5 ಪಫ್ ಬರುತ್ತೆ. ಲಾಸ್ಟ್ ಆರ್ಚ್ 6 ಪೆಟಲ್ಸ್ ಬರುತ್ತೆ. ಸೊ ಆ ಥರ ನೀವು ರೆಡ್ಯೂಸ್ ಮಾಡ್ಕೋಬೋದು. ನಿಮಗೆ ಇಷ್ಟೇ ಬ್ರಾಡ್ ಬೇಕಂದರೆ ಇಷ್ಟೇ ಸೇಮ್ ಕೌಂಟಿಂಗ್ಸಲ್ಲಿ ನೀವು ಮಾಡ್ಕೋಬೋದು. ಕೌಂಟಿಂಗ್ಸ್ ಕಡಿಮೆ ಮಾಡಿದ್ರೂ ನಿಮಗೆ ಬ್ರಾಡ್ ಇರುತ್ತೆ, ಬಟ್ ಈ ಸೈಜ್ ಬ್ರಾಡ್ ಇರಲ್ಲ. ಸೊ ನೀವು ಆ ಥರ ನಿಮ್ಮ ಇದು ವಿಶ್ ಫ್ರೆಂಡ್ಸ್, ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಕೌಂಟಿಂಗ್ಸ್ ಕಡಿಮೆ ಮಾಡಿಕೊಂಡು ಇಂಚೂರು ಚಿಕ್ಕದು ಸೈಜ್ ಆರ್ಚ್ ಕೂಡ ನೀವು ಮಾಡ್ಕೋಬೋದು. ಬಟ್ ಪ್ಯಾಟ್ರನ್ ಈ ಥರನೇ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಿಮಗೆ ಒನ್ ಟೈಮ್ ಡಿಫ್ರೆಂಟಾಗಿ ಹಾಕೋಣ ಅಂದರೆ ಈ ಡಿಸೈನ್ನ ನೀವು ಚೂಸ್ ಮಾಡ್ಕೋಬೋದು. ಸೊ ಈ ರೀತಿ 4 ಕಂಬದ ಪೆಟಲ್ಸ್ ಮಾಡ್ತಾಯಿದ್ದೀನಿ. ಒಂದು ಬೀಡು, ಒಂದು ಪೆಟಲ್, ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಒಂದು ಸತಿ ಆ ಸೈಡ್ ಈ ಸೈಡು ಸಿಂಗಲ್ ಕ್ರೋಶೆ ಮಾಡಬೇಕಷ್ಟೆ. ಬೀಡನ್ನ ಇನ್ಸರ್ಟ್ ಮಾಡೋಣ, ಮತ್ತೆ ಕಂಬ ಮಾಡಿ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈ ಥರ ಕಾಣುತ್ತೆ ಫ್ರೆಂಡ್ಸ್. ಬ್ರಾಡಾಗಿ, ತುಂಬ ಬ್ರಾಡಾಗಿ ಬರುತ್ತೆ ಈ ಡಿಸೈನ್ ಅಂತೂ. ಇಷ್ಟು ಬ್ರಾಡ್ ಬೇಡ ಅಂದರೆ ನಾನು ಹೇಳ್ದೆ ಅಲ್ಲ, ಸ್ವಲ್ಪ ಕಂಬಗಳು ರೆಡ್ಯೂಸ್ ಮಾಡಿ ಪಫ್ ರೆಡ್ಯೂಸ್ ಆಗುತ್ತೆ. ಪೆಟಲ್ಸ್ ಕೂಡ ನಿಮಗೆ 6 ಬರುತ್ತೆ, ಇಲ್ಲ 5ಗೂ ನೀವು ರೆಡ್ಯೂಸ್ ಮಾಡ್ಕೋಬೋದು, ಚಿಕ್ಕ ಸೈಜ್ ಬರುತ್ತೆ. ಸೊ ಇದು ತುಂಬ ಬ್ರಾಡಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಅಂತೂ. ಸೊ ಕಸ್ಟಮರ್ಸ್ಗೂ ತುಂಬ ಇಷ್ಟ ಆಗೋಯಿತು, ಸಖತ್ ಗ್ರ್ಯಾಂಡ್ ಲುಕ್ ಇದೆ ಅಂತ. ಇದಕ್ಕೆ ಆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಬೇಕಂದರೆ ಗೋಲ್ಡನ್ ಬಾಲ್ ಚೈನ್ ಬೇಕಂದರೆ ಹಾಕೋಬೋದು ಫ್ರೆಂಡ್ಸ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಈ ರೀತಿ ಇದೆ. ನಾರ್ಮಲ್ಲಾಗಿ 137 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಬೇಕಂದರೆ ಒಂದು ಬೀಡ್ ಇಟ್ಟು ಲೆಂತಿ ಕುಚ್ಚು ಕೂಡ ಕಟ್ಬೋದು. ಇದೇ ತುಂಬ ಬ್ರಾಡಾಗಿ ಬಂದಿದೆ ಡಿಸೈನ್ ಅಂದ್ಬಿಟ್ಟು ಕುಚ್ಚು ಸಿಂಪಲ್ಲಾಗಿ ನಾರ್ಮಲ್ ಕುಚ್ಚು ಕಟ್ಟಿರೋದು. ಸೊ ಆರ್ಚಸ್ ಲೆಂತಿಗೆ ಇನ್ನೂ ಶಾರ್ಟಾಗೆ ನಾವು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಆದಷ್ಟು
ಇದಕ್ಕೆ ಪ್ರೈಸ್ ಬಂದು ನೀವು 950ಇಂದ 1150 ಅಲ್ಲಿವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ನೋಡ್ಕೊಂಡು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ 2 ಸ್ಟೆಪ್ಪಲ್ಲಿ ಇಷ್ಟು ದೊಡ್ಡ ಡಿಸೈನ್ ಬರುತ್ತೆ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ರಿಂಕಲ್ಸ್ ಕೂಡ ಸ್ಯಾರಿಗೆ ಅಷ್ಟು ಬರೋಲ್ಲ ಫ್ರೆಂಡ್ಸ್. ನೀಟಾಗಿ ಸೇಮ್ ಕೌಂಟಿಂಗ್ಸಲ್ಲಿ ಹಾಕ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋಣ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.